ಸೊ ಒನ್ ಆಫ್ ದ ಬೆಸ್ಟ್ ವ್ಯೂ ಇರುವಂತಹ ಘಾಟಿ ಅಂದರೆ ಇದು. ಹೆವಿ ವೆಹಿಕಲ್ಗಳು ಹೋದಾಗ ಕಷ್ಟ, ಟೈಮ್ ಆ ಕಡೆ ಈ ಕಡೆ ಹಾಗೆ ಆಗತ್ತೆ. ಆಬ್ವಿಯಸ್ಲಿ ಏನೋ ಅಪ್ಗ್ರೇಡ್ ಆಗ್ತಾ ಬಂದರೆ ನಿಮಗೆ ಗೊತ್ತಿರುತ್ತೆ, ಆ ಬೈಕನ್ನು ಹ್ಯಾಂಡಲ್ ಮಾಡೋದಕ್ಕೆ ಗೊತ್ತಿರಲ್ಲ. ಸೊ ಈ ಕಡೆ ನನಗೆ ಗೊತ್ತಿರೋ ಪ್ರಕಾರ ಚಾರ್ಮಾಡಿ ಒಂದು ಘಾಟು, ಆಮೇಲೆ ಬಿಸ್ಲೆ ಘಾಟು, ಆಮೇಲೆ ಶಿರಾಡಿ ಘಾಟು, ಆಮೇಲೆ ಆ ಕಡೆ ಆಗುಂಬೆ ಘಾಟು, ಮತ್ತು ದೇವಿಮನೆ ಘಾಟಿ, 4-5 ಬಡಾಳ್ ಘಾಟಿ ಅದು ಒಂದಿದೆ. ಒಂದು 5-6 ಘಾಟಿ ನನಗೆ ಗೊತ್ತಿರೋ ಪ್ರಕಾರ ಫೇಮಸ್ ಇದ್ದಾವೆ. ಸೊ ಒನ್ ಆಫ್ ದ ಬೆಸ್ಟ್ ವ್ಯೂ ಇರುವಂತಹ ಘಾಟಿ ಅಂದರೆ ಇದು ಚಾರ್ಮಾಡಿ. ನೆಕ್ಸ್ಟ್ ಲೆವೆಲ್ ವ್ಯೂ ಸಿಗುತ್ತೆ, ನೆಕ್ಸ್ಟ್ ಲೆವೆಲ್ ನೇಚರು ಇಲ್ಲಿ. ಸೊ ಅದನ್ನು ರೈಡ್ ಮಾಡಿ ಎಂಜಾಯ್ ಮಾಡಿದವರಿಗೆ ಗೊತ್ತು. ಏನೋ ಹೇಳ್ತಾರಲ್ಲ, ಪದಗಳೇ ಇಲ್ಲ ವರ್ಣಿಸೋದಕ್ಕೆ ಅಂತ, ಆ ಥರ. ಸೊ ನೋಡಿ, ಟ್ಯಾಂಕರು, ಪೆಟ್ರೋಲ್ ಟ್ಯಾಂಕರ್ಸ್ ಇವೆಲ್ಲ ಹೆವಿ ವೆಹಿಕಲ್ಗಳು ಹೋದಾಗ ಕಷ್ಟ ಕ್ಲಿಯರ್ ಆಗೋದಿಲ್ಲ. ಈ ಥರ ಟ್ರಾಫಿಕ್ ಜಾಮ್ ಆಗುತ್ತೆ. ಇನ್ನೊಂದು 4-ವೀಲರಲ್ಲಿ ಇಟ್ಸ್ ಹಾರ್ಡ್ಲಿ ಇಂಪಾಸಿಬಲ್ ಟು ಓವರ್ಟೇಕ್ ಮಾಡೋದೆಲ್ಲ ಕನಸು ಇಲ್ಲಿ. ಜಸ್ಟ್ ಹಿಂದ್ಗಡೆ ಸುಮ್ಮನೆ ಮುಚ್ಕೊಂಡು ಹೋಗ್ತಾ ಇರಬೇಕು. 2-ವೀಲರಲ್ಲೇ ಕಷ್ಟ, ಓವರ್ಟೇಕ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಕರ್ವಿಂಗ್ ಇರುತ್ತಲ್ಲ, ಇದಕ್ಕೆ ಹೇರ್ ಪಿನ್ ಕರ್ವಿಂಗ್ ಅಂತ ಹೇಳ್ತಾರೆ. ಸೊ ಇಲ್ಲಿಂದ ಮಂಗಳೂರು 84 ಕಿಲೋಮೀಟರ್ಸ್ ಅಂತೆ. ಸೊ ಈ ಕಡೆ ಘಾಟಿ ಇಳಿದ ತಕ್ಷಣ ನಿಮಗೆ ದಕ್ಷಿಣ ಕನ್ನಡ ಹತ್ತಿರ ಸಿಗತ್ತೆ. ಯಾವುದೇ ಘಾಟಿ ಇಳಿದು ಹೋಗಿ ಮಂಗಳೂರಿಗೆ ಹೋಗ್ಬೋದು. ಬಟ್ ಈ ಕಡೆ ದಕ್ಷಿಣ ಕನ್ನಡ ಸೈಡು ಟೆಂಪಲ್ಸ್ಗಳು ಜಾಸ್ತಿ, ಅಂದರೆ ಎಲ್ಲ ಕಡೆನೂ ಇದೆ, ಬಟ್ ಈ ಕಡೆ ಪ್ರಸಿದ್ಧಿ ಹೊಂದಿರುವಂತಹ ಟೆಂಪಲ್ಸು ಈ ಕುಕ್ಕೆ ಇರ್ಬೋದು, ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಇರ್ಬೋದು, ಹೊರನಾಡು ಇರ್ಬೋದು, ಎಲ್ಲ ಒಂಥರ ಪ್ರಸಿದ್ಧಿ ಹೊಂದಿರುವಂತಹ ಟೆಂಪಲ್ಸ್ಗಳು. ಲಕ್ಷಾಂತರ ಭಕ್ತರು ಭೇಟಿ ನೀಡ್ತಾರೆ. ಸೊ ನಾನು ಆವಾಗಲೇ ಹೇಳಿದಾಗೆ ನನ್ನ ಫೋನು ಏನೋ ಒಂಥರ ಎರರ್ ನೋಟಿಫಿಕೇಷನ್ ತೋರಿಸ್ತಾ ಇದೆ, ಚಾರ್ಜಿಂಗ್ ಆಗ್ತಾಯಿಲ್ಲ. ಏನು ಕತೆ ಏನು ಅಂತ ಗೊತ್ತಿಲ್ಲ. ಚಾರ್ಜ್ ಆಗಿದ್ದರೆ ಸಾಕಿತ್ತಪ್ಪ. ಸೊ 6 ಗಂಟೆ ಆಯಿತು ಆಲ್ರೆಡಿ. ನಾವು ಆ್ಯಕ್ಚುಲಿ ಮೊದಲೇ ರೂಮ್ಸ್ ಎಲ್ಲ ಬುಕ್ ಮಾಡಿದ್ದೀವಿ. ಏನಂದರೆ ಧರ್ಮಸ್ಥಳ ಟೆಂಪಲ್ದವ್ರದ್ದೇ ತುಂಬ ಸ್ಟೇ ಆಪ್ಷನ್ಸ್ ಇದೆ, ಲಾಡ್ಜಿಂಗು. ಸೊ ಅವರದ್ದೇ ವೆಬ್ಸೈಟಲ್ಲಿ ನೀವು ಬುಕ್ ಮಾಡ್ಕೋಬೋದು. ಸೊ ನಾನು ಅದೇ ವೆಬ್ಸೈಟಲ್ಲೇ ಬುಕ್ ಮಾಡಿದ್ದೆ. ಸೊ 2 ಶೇರಿಂಗ್ ರೂಮ್ಗೆ, ನಾನ್ AC ರೂಮ್ಗೆ 700 ಏನೋ ಆಗಿದೆ. ಬಟ್ ಬುಕ್ ಮಾಡ್ತಾ ಏನು ಅಂದರೆ, ನೀವು ಈಗ ಎಕ್ಸಾಂಪಲ್ ಇವತ್ತು 6 ಗಂಟೆಗೆ ಬುಕ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಸೊ 2 ಅವರ್ಸು ಬಫರ್ ಟೈಮಿಂಗ್ ಅಂತ ಕೊಡ್ತಾರೆ. ಅಂದರೆ 8 ಗಂಟೆ ಒಳಗೆ ನೀವು ಹೋಗಿ ಲಾಗಿನ್ ಆಗಬೇಕು. ಇಲ್ಲ ಅಂದರೆ ಆ ರೂಮ್ಸನ್ನು ಬೇರೆಯವರಿಗೆ ಅಲಾಟ್ ಮಾಡಿಬಿಡ್ತಾರೆ. ಸೊ ನೀವು ಏನಾದರೂ ಬುಕ್ಕಿಂಗ್ ಮಾಡ್ತಾ ಇದೊಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಏನಾದರೂ ನೀವು ವೆಹಿಕಲ್ ಪ್ರಾಬ್ಲಮ್ ಆಗಿ ಅಥವಾ ರೋಡಲ್ಲಿ ಏನಾದರೂ ಸ್ಟ್ರಕ್ ಆಗಿ ಹೋಗೋಕ್ಕಾಗದೇ ಇದ್ದರೆ ಅವರು ಬೇರೆಯವರಿಗೆ ಅಲಾಟ್ ಮಾಡಿಬಿಡ್ತಾರೆ. ಸೊ ಅದಕ್ಕಾಗಿ ಸ್ವಲ್ಪ ಏನಂದರೆ, ನೀವು ಒಂದು 5 ಗಂಟೆಗೆ 6 ಗಂಟೆಗೆ ರೀಚ್ ಆಗ್ತೀರಾ ಅಂದರೆ 7 ಗಂಟೆಗೆ ಬುಕ್ ಮಾಡ್ಕೊಳ್ಳಿ ಇನಿಷಿಯಲ್ ಟೈಮ್. ಆವಾಗ ನಿಮಗೆ 9 ಗಂಟೆ ತನಕ ನೈಟ್ ಟೈಮ್ ಇರುತ್ತೆ. ಏನಂದರೆ ಬಫರ್ ಟೈಮಿಂಗ್ ಸಿಗುತ್ತೆ. ಸೊ ರೂಮ್ಸ್ ಎಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಾನು ಸದ್ಯ ಸ್ಟೇ ಮಾಡಿಲ್ಲ, ಚಿಕ್ಕವನಿರ್ತಾ ಬಂದಿದ್ದಾಗಿತ್ತು ಧರ್ಮಸ್ಥಳಕ್ಕೆ ಸ್ಟೇ ಮಾಡೋದಕ್ಕೆ. ಬಟ್ ಅದಾದ ನಂತರ ಒಂದು ಸಲ ವಿಸಿಟ್ ಮಾಡಿದ್ದೀನಿ, ಲಾಸ್ಟ್ ಇಯರು. ಬಟ್ ಸ್ಟೇ ಆಗಿಲ್ಲ. ಈಗ ಫಸ್ಟ್ ಟೈಮು, ಅಂದರೆ ಈಗ ಸದ್ಯದಲ್ಲಿ ಇದು ಫಸ್ಟ್ ಟೈಮು ನಾನು ಇಲ್ಲಿ ಸ್ಟೇ ಆಗಿ
ಕ್ಷೇತ್ರದ ದರ್ಶನ ಮಾಡ್ತಾ ಇರೋದು. ಹೋಗಿ ನೋಡೋಣ ಹೆಂಗೆ ಏನು ಅಂತ. ಮಳೆ ಒಂದು ಸ್ಟಾರ್ಟ್ ಆಯ್ತು ಈಗ. ನಮ್ಮ ಕ್ಯಾಮ್ರಾದಲ್ಲಿ ರೆಕಾರ್ಡಿಂಗ್ ಹೆಂಗೆ ಬರ್ತಾಯಿದೆ ಗೊತ್ತಿಲ್ಲ. ಸೊ ನಾಳೆ ಏನು ಪ್ಲ್ಯಾನ್ಸ್ ಇದೆ ಅಂದರೆ, ಈ ಕಡೆ ಧರ್ಮಸ್ಥಳದಿಂದ ಕುದುರೆಮುಖ ಹೋಗಿ ಹಾಗೆ ರಾಣಿಜಾರಿ ವ್ಯೂ ಪಾಯಿಂಟ್ ನೋಡಿಕೊಂಡು, ಅಲ್ಲಿ ಆಫ್ ರೋಡಿಂಗ್ ಇದೆ ಅಂತೆ, ಬೈಕ್ ಮೇಲ್ಗಡೆ ಹೋಗದೇ ಇದ್ದರೂ ವಾಕಲ್ಲಾದರೂ ಮೇಲೆ ಹೋಗಿ ವ್ಯೂ ಪಾಯಿಂಟ್ ನೋಡಿ, ಆಮೇಲೆ ಕ್ಯಾತ್ನಮಕ್ಕಿ ಹಿಲ್ಸ್ ವ್ಯೂ ಪಾಯಿಂಟ್ ನೋಡಿ ಹೊರನಾಡಲ್ಲಿ ಹೋಗಿ ಹೊರನಾಡಿನ ಅಮ್ಮನವರ ದರ್ಶನವನ್ನು ಮಾಡಿಕೊಂಡು ಆಮೇಲೆ ಅಲ್ಲೇ ಸ್ಟೇ ಆಗಬೇಕು ಅಂತ ಇದ್ದೀವಿ. ಅಲ್ಲೇ ಸ್ಟೇ ಆಗ್ತೀವಿ. ಸೊ ಇದು ನಾಳೆನ ಪ್ಲ್ಯಾನು. ಟೈಮು ಹೆಂಗೆ ಏನು ಗೊತ್ತಿಲ್ಲ. ಸೌತಡ್ಕ ಟೆಂಪಲ್ಗೆ ಒಂದು ಹೋಗಬೇಕಿತ್ತು, ಬಟ್ ಇವತ್ತು ಆಲ್ರೆಡಿ ಟೈಮ್ ಆಗ್ಬಿಡ್ತು. ಸೊ ಅದೇ ನಾನು ಮೊದಲೇ ಹೇಳಿದ್ದೆ, ಅಂದರೆ ಕೆಲವೊಂದು ಪ್ಲೇಸಸನ್ನು ಸ್ಕಿಪ್ ಮಾಡಬೇಕಾಗತ್ತೆ. ಟೈಮ್ ಆ ಕಡೆ ಈ ಕಡೆ ಹಾಗೆ ಆಗತ್ತೆ ಆಬ್ವಿಯಸ್ಲಿ. ಮಹೀಂದ್ರ B6 EV ತುಂಬ ಗಾಡಿಗಳನ್ನು ನಾನು ರೋಡ್ ಮೇಲೆ ನೋಡ್ತಾ ಇದ್ದೀನಿ. 407 ಏನೋ ರೇಂಜ್ ಕೊಡುತ್ತೆ ಅಂತ ಹೇಳ್ತಾಯಿದ್ರು ರಿಯಲ್ ಟೈಮು. ಸೊ ಅದೇ ಕಾರಣಕ್ಕೆ ಮೇ ಬಿ ರಿಚ್ ಇರೋರೆಲ್ಲ ಅದನ್ನೇ ತೊಗೋತಾ ಇದ್ದಾರೆ. ನಮ್ಮ ಹತ್ರ ಬಿಡಿ, ನಾವು ಮಹೀಂದ್ರ 30 ಲಕ್ಷದ ಕಾರೆಲ್ಲ ತೊಗೊಳೋಕ್ಕೆ ಕಷ್ಟ. ನೋಡೋಣ, ಮುಂದಿನ ವರ್ಷ ಒಂದು ಯಾವುದಾದ್ರೂ ಒಂದು ಕಾರನ್ನು ಇಳಿಸೋಣ. 4 ವೀಲರ್ ಡ್ರೈವ್ ಮಾಡೋದೇ ಬೇರೆ, 2 ವೀಲರೇ ಬೇರೆ. 2 ವೀಲರಲ್ಲಿ ಸಿಗುವಂಥ ಮಜಾ ನಿಮಗೆ 4 ವೀಲರಲ್ಲಿ ಸಿಗಲ್ಲ. 4 ವೀಲರಲ್ಲಿ ಸಿಗುವಂಥ ಕಂಫರ್ಟು ನಿಮಗೆ 2 ವೀಲರಲ್ಲಿ ಸಿಗಲ್ಲ. ಸೊ ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರಿ. ಓಕೆ, ಸೊ ನಾವು ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗಬಾರ್ದು. 2 ವೀಲರಲ್ಲಿ ಚೆನ್ನಾಗಾಗುತ್ತೆ, 4 ವೀಲರಲ್ಲಿ ಕಾರಲ್ಲಿ ರೈಡ್ ಚೆನ್ನಾಗಾಗತ್ತೆ ಅಂತ. ಏಜ್ ಇದ್ದಾಗ 2 ವೀಲರಲ್ಲಿ ರೈಡ್ ಮಾಡಿ ಮುಗಿಸ್ಕೊಡ್ಬೇಕು. ಆಮೇಲೆ 4 ವೀಲರಲ್ಲಿ ಸ್ವಲ್ಪ ನಿಮಗೆ ಏಜ್ ಆದರೂ 4 ವೀಲರ್ಸಲ್ಲೇ ಹೋಗ್ಬೋದು. ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಸೊ ಚಾರ್ಮಾಡಿ ಘಾಟಿ ಇಳಿತ ಕತ್ಲೆ ಆಗ್ಬಿಡುತ್ತೇನೋ ಅಂದ್ಕೊಂಡಿದ್ದೆ. ಏನು ಕಾಣಿಸೋದೇ ಇಲ್ವೇನೋ, ಸುಮ್ಮನೆ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ಅಂತ ಒಂಥರ ಬೇಜಾರಾಗ್ಬಿಟ್ಟಿತ್ತು. ಬಟ್ ಇಲ್ಲ, ಹೋಪ್ಫುಲಿ ಮೋಡೋದು ಕತ್ಲೆ ಇತ್ತು, ಅದು ವ್ಯೂ ಎಲ್ಲ ಓಕೆ. ಬಟ್ ಫಾಗ್ ತುಂಬ್ಕೊಂಡಿತ್ತು, ನೀವು ನೋಡಿದ್ರಲ್ಲ. ಫಾಗ್ ಇರೋದ್ರಿಂದ ಎಷ್ಟು ಕರೆಕ್ಟಾಗಿ ವೀಡಿಯೋ ವಿಸಿಬಿಲಿಟಿ ಇದೆ ಗೊತ್ತಿಲ್ಲ. ಸೊ ನಾನು ಈ ಸಲ ವೀಡಿಯೋ ಆ್ಯಂಗಲ್ ಕೂಡ ಚೇಂಜ್ ಮಾಡಿದ್ದೀನಿ. 360ನೇ ಇಟ್ಟಿದ್ದೀನಿ, ಬಟ್ ಸ್ವಲ್ಪ ಆ್ಯಂಗಲ್ ಚೇಂಜಿಂದ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅದು ನಿಲ್ತಾ ಇಲ್ಲ ಹಿಂಗೆ. ಸೊ ಇದು ಹೊಸ ಹೆಲ್ಮೆಟ್ ಅಲ್ವಾ, ಈ ಹೆಲ್ಮೆಟ್ಗೆ ಮೌಂಟ್ ಮಾಡಿ ನಾನು ವೀಡಿಯೋ ಮಾಡ್ತಾ ಇರೋದು ಇದೇ ಫಸ್ಟು. ಇಲ್ಲಾಂದರೆ ಮುಂದ್ಗಡೆ ಬೈಕ್ಗೆ ಮೌಂಟ್ ಮಾಡ್ಕೊಂಡು ಮಾಡ್ತಾಯಿದ್ದೆ. ಸೊ ಕೆಲವೊಬ್ಬರು ನನಗೆ ಹೇಳ್ತಾಯಿದ್ರು, ಏನು ಮೋಟೋ ವ್ಲಾಗ್ ಮಾಡ್ತಾ ಬರೀ ರೋಡ್ ತೋರಿಸ್ತೀಯಾ ಅಂತ. ಮೋಟೋ ವ್ಲಾಗ್ ಅಂದರೆ ರೋಡು ತೋರಿಸುತ್ತಾನೆ, ಇನ್ನೇನಿದೆ. ನನಗೆ ಗೊತ್ತಿರೋ ವಿಷಯನ ನಾನು ಮಾತಾಡ್ತೀನಿ ಅಷ್ಟೇ, ಅದ್ರ ಬಿಟ್ಟು ಮತ್ತೇನು ತೋರ್ಸೋಕ್ಕಾಗತ್ತೆ. ಸೊ ನಾರ್ಮಲ್ ವ್ಲಾಗಲ್ಲಿ ನಾನು ಆಬ್ವಿಯಸ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಬೇರೆ ಬೇರೆ ಪ್ಲೇಸಸ್ ತೋರಿಸ್ತಾ ಇದ್ದೀನಿ. ವೆನ್ ಇಟ್ ಕಮ್ಸ್ ಟು ಮೋಟೋ ವ್ಲಾಗ್ ನಾನು ರೋಡೇ ತೋರಿಸೋದು, ಬೇರೆ ಏನೂ ತೋರ್ಸೋಕ್ಕಾಗೋದಿಲ್ಲ. ಬಟ್ ನಿಮಗೆ ಇದು ಕಂಟೆಂಟ್ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿ, ನೆಕ್ಸ್ಟ್ ಕಂಟೆಂಟ್ ಇದೆ ನಂದು. ಎಕ್ಸಾಂಪಲ್, ಈಗ ನಿಮಗೆ ನಾನು ಮೋಟೋ ವ್ಲಾಗ್ ಮಾಡ್ತಾ ಬರೀ ರೋಡೇ ತೋರಿಸ್ತಾ ಇರ್ತೀನಿ ಅಂತಂದರೆ, ಬೇರೆ ಬೇರೆ ಕಂಟೆಂಟ್ ಅಂದರೆ ಅಗ್ರಿಕಲ್ಚರ್ ರಿಲೇಟೆಡು, ಟೆಂಪಲ್ಸು ಅದೆಲ್ಲ ತೋರಿಸಿ ಕಂಟೆಂಟ್ ಹಾಕಿದ್ದೀನಿ. ಆ ವೀಡಿಯೋಸ್ಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮಳೆ ಇದೆ, ಬಟ್ ಈ ಥರ ಕ್ಲೈಮೇಟ್ ಇದ್ದರೆ ವೀಡಿಯೋ ಮಾಡೋಕ್ಕೂ ಚೆಂದ, ಬೈಕ್ ಓಡಿಸೋದಕ್ಕೂ ಚೆಂದ. ಬಟ್ ಮಳೆ ಇದ್ದರೆ ಫುಲ್ ಫಾಗ್ ಇದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ, ವೀಡಿಯೋ ಮಾಡೋದು ಕಷ್ಟ, ವಿಸಿಬಿಲಿಟಿ ಇರಲ್ಲ. ಫಾಗ್ ಇದ್ದರೂ ವಿಸಿಬಿಲಿಟಿ ಇರಲ್ಲ, ಮಳೆ ಇದ್ದರೆ ಓಡಿಸೋದು ಕಷ್ಟ ಬೈಕು. ಬಟ್ ಒಂದೊಂದು ಸಲ ಏನೋ ಸ್ವಲ್ಪ ದೂರ ಮಳೆ ಸಿಗಬೇಕು, ಆವಾಗ ಒಂಥರ ಮಜಾ. ಸೊ ನಾನು ಆವಾಗಿಂದ ನಮ್ಮ ಪವನ್ ಹೆಗಡೆನೇ ಓವರ್ಟೇಕ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅವನು ಮುಂದ್ಗಡೆ ಇರೋ ಕಾರನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ಒಂದೆರಡು ಟ್ರಕ್ಕು ಎಲ್ಲ ಓವರ್ಟೇಕ್ ಮಾಡಿ ಬಂದ್ವಿ. ಬಟ್ ಇಲ್ಲಿ ಓವರ್ಟೇಕ್ ಮಾಡೋದಕ್ಕೆ ಎಲ್ಲೂ ಸಿಕ್ಕಿಲ್ಲ ಕರೆಕ್ಟಾದ ಪ್ಲೇಸು. ಸೊ ಅದೇ ಅನ್ನಲ್ಲ, ರೆಸ್ಪಾನ್ಸಿಬಲ್ ರೈಡರ್ ಅಂದರೆ ಕರೆಕ್ಟಾಗಿ ಎಲ್ಲಿ ಓವರ್ಟೇಕ್ ಮಾಡಬೇಕು ಅಲ್ಲಿ ಎಲ್ಲ ನೋಡಿಕೊಂಡು ಓವರ್ಟೇಕ್ ಮಾಡಿ ಆರಾಮ್ಸೆ ಹೋಗೋದು. ಸುಮ್ಮನೆ ಏನೋ ಅವ್ರನ್ನ ಓವರ್ಟೇಕ್ ಮಾಡಬೇಕು, ಯಾರೋ ನಮ್ಮ ಹಿಂದ್ಗಡೆ ಅವರು ನಮ್ಮನ್ನು ಓವರ್ಟೇಕ್ ಮಾಡೋದ್ರು
ಆ ಥರ ಏನು ಒಂದು ಈಗೋಯಿಸ್ಟಿಕ್ ಆಗಿ ರೈಡ್ ಮಾಡೋದಲ್ಲ. ಇನ್ನೂ ಒಂದು ಏನಂದರೆ, ಸೊ ಮನೆಯಲ್ಲಿ ಬೈಕ್ ಕೊಡಿಸಿರ್ತಾರೆ ಆಯಿತಾ, ಅವರಿಗೆ ಇವನ್ ಬೈಕ್ ಹೊಡೆಯೋದಕ್ಕೆ ಬರುತ್ತೆ ಅಷ್ಟೇ, ಆ ಬೈಕನ್ನು ಹ್ಯಾಂಡಲ್ ಮಾಡೋದಕ್ಕೆ ಗೊತ್ತಿರಲ್ಲ. ಅಂದರೆ ಏನಂದರೆ, ಈಗ ನೀವು ಸ್ಟಾರ್ಟಿಂಗಲ್ಲಿ ಏನೋ ಒಂದು ಸ್ಕೂಟರು, ಆಮೇಲೆ ಸ್ಪ್ಲೆಂಡರ್ ಅಂತ ಒಂದು 100cc ಬೈಕು, ಆಮೇಲೆ 200cc ಅಥವಾ 150cc ಬೈಕು, ಆ ಥರ ಏನೋ ಅಪ್ಗ್ರೇಡ್ ಆಗ್ತಾ ಬಂದರೆ ನಿಮಗೆ ಗೊತ್ತಿರುತ್ತೆ ಪವರ್ ಎಷ್ಟಿರುತ್ತೆ ಬೈಕ್ದು, ಎಷ್ಟು ಬ್ರೇಕಿಂಗ್ ಹಾಕಬೇಕು ಎಲ್ಲ. ಅದು ಬಿಟ್ಟು ನೀವು ಅಂದರೆ ಯಾರಾದರೂ ಪೇರೆಂಟ್ಸ್ ನೋಡ್ತಾ ಇದ್ದರೆ ಈ ವಿಡಿಯೋನ ಅವ್ರಿಗೆ ಹೇಳ್ತಾ ಇದ್ದೀನಿ, ಅದು ಬಿಟ್ಟು ನೀವು ಡೈರೆಕ್ಟಾಗಿ 450cc ಬೈಕೆಲ್ಲ ಕೊಡಿಸಿದ್ರೆ ಆಬ್ವಿಯಸ್ಲಿ ಪವರ್ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಇನಿಷಿಯಲಲ್ಲಿ. ಅಂದರೆ ಅಭ್ಯಾಸ ಇದ್ದರೆ ಪವರ್ ಹ್ಯಾಂಡ್ಲ್ ಮಾಡ್ಬೋದು, ಆ ಬೈಕನ್ನು ಟಾರ್ಕ್ ಎಲ್ಲ ಜಾಸ್ತಿ ಇರುತ್ತೆ, ಹ್ಯಾಂಡ್ಲ್ ಮಾಡ್ಬೋದು. ಅಭ್ಯಾಸ ಇಲ್ಲ ಅಂದರೆ ಎಲ್ಲಾದರೂ ಹೋಗಿ ಪ್ರಾಣಕ್ಕೆ ಅಪಾಯ ತಂದ್ಕೋತಾರೆ ಅಷ್ಟೇ. ಘಾಟ್ ಸೆಕ್ಷನ್ನು ಮುಗೀತು ಈಗ. ಸೊ ಈಗ ಸ್ಟ್ರೇಟ್ ರೋಡು, ಇಲ್ಲಿಂದ ಧರ್ಮಸ್ಥಳ ಎಷ್ಟು ದೂರ ಆಗುತ್ತೆ ಗೊತ್ತಿಲ್ಲ, ಮ್ಯಾಪ್ ಹಾಕಿಲ್ಲ. ಮುಂದೆ ಒಂದು ಸಲ ಸ್ಟಾಪ್ ಕೊಟ್ಟು ನೋಡೋಣ. ಸೈಡ್ ಹಾಕಲ್ಲಲ್ವಾ? ನಿಮ್ಮ ಪ್ರೀತಿ, ಪ್ರೇಮ, ವಿಶ್ವಾಸ ಅಷ್ಟಿದ್ರೆ ಸಾಕು.